गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ಸಂಭವ ಅದು ಕೂಡ ಅನುಮಾನದಲ್ಲೇ ಸೇರ್ತದೆ ಹಾಗೆ ಅಂತ ಹಿಂದೆ ನೋಡಿದ್ದೀವಿ. ಇನ್ನು ಮುಂದೆ ಪ್ರಸಕ್ತ ಪ್ರತಿಷೇಧೆ ಪರಿಶಿಷ್ಯಮಾನೆ ಬುದ್ಧಿ ಪರಿಶೇಷ ಹಾಗೆ ಪರಿಶೇಷ ಅಂತ ಒಂದು ವಿಚಾರ. ಪರಿಶೇಷ ಅಂದ್ರೆ ಏನು? ಬ್ಯಾಲೆನ್ಸ್ ಅಂತ ಅಷ್ಟೇ ಅರ್ಥ. ಉಳಿದಿರೋದು ರೆಸಿಡ್ಯೂಯಲ್ ಅಂತ. ಅದು ಕೂಡ ನಾವು ಅನುಮಾನದಿಂದಲೇ ತಿಳಿಯಬಹುದು ಅಂತ ಒಟ್ಟು. ಸಹ ದ್ವಿವಿಧ ವಿಧಿಮುಖ ನಿಷೇಧಮುಖ ಅಂತ. ಅದಕ್ಕೊಂದು ಉದಾಹರಣೆ ನೋಡ್ರೆ ಗೊತ್ತಾಗ್ತದೆ ನೋಡಿ. ವಿಧಿಮುಖ ಅಂದ್ರೆ ಪಾಸಿಟಿವ್ ಆಗಿ ಹೇಳೋದು, ನಿಷೇಧ ಮುಖ ಅಂದ್ರೆ ನೆಗೆಟಿವ್ ಆಗಿ ಮಾಡೋದು ಎಂಬ ಅರ್ಥದಲ್ಲಿ ಬರುತ್ತದೆ. ಚೈತ್ರ ಮೈತ್ರಯೋಹೋ ಅಯಂ ಚೈತ್ರ ನೋಡಿ, ಚೈತ್ರ ಮೈತ್ರ ಅಂತ ಇಬ್ಬರಿದ್ದಾರೆ. ಇವನು ಚೈತ್ರ ಹಾಗೆ ಅಂದ್ರೆ ನೋಡಿ ಪರಿಶೇಷ. ಉಳಿದವ ಏನಾದ? ಮೈತ್ರ ಆದ. ಇದೇ ನೋಡಿ ಪರಿಶೇಷ ಅಂತ ಹೇಳಿ. ಇದು ಕೂಡ ಅನುಮಾನದಿಂದಲೇ ನಮಗೆ ಗೊತ್ತಾಗ್ತದೆ ಅಂತ ಅದನ್ನ ಮುಂದೆ ನಿರೂಪಣೆ ಮಾಡ್ಲಿಕ್ಕಿದ್ದಾರೆ. ಇದು ವಿಧಿಮುಖವಾಗಿ ಹೇಳೋದು. ಚೈತ್ರ ಮೈತ್ರಯೋಹೋ ಅಯಂ ಚೈತ್ರ, ಇವನು ಚೈತ್ರ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಉಳಿದವ ಮೈತ್ರ ಅಂತ ಸ್ಪಷ್ಟ ಆಗ್ತದೆ ನೋಡಿ. ಇತ್ಯುಕ್ತೆ ಅನ್ಯಸ್ಮಿನ್ ಮೈತ್ರ ಪ್ರಮಾ, ಇನ್ನೊಬ್ಬ ಮೈತ್ರಾಂಬ ಜ್ಞಾನ ನಮಗೆ ಬಂತು. ಈ ಜ್ಞಾನ ಹೇಗೆ ಬಂತು? ಇದು ಪರಿಶೇಷ ಅಂತ ಕರೀತಾರೆ. ಚೈತ್ರ ಮೈತ್ರಯೋಹೋ ಅಯಂ ಚೈತ್ರ ಅಂತ ಹೇಳಿದ್ರೆ ಉಳಿದ ಅನ್ಯ ಅವನು ಮೈತ್ರಾಂಬ ಜ್ಞಾನ ನಮಗೆ ಆಟೋಮೆಟಿಕ್ ಆಗಿ ಬರುತ್ತದೆ. ಇದನ್ನ ಪರಿಶೇಷ ಅಂತ ಕರಿತೀವಿ. ದ್ವಿತೀಯೋ ಯಥ ನೋಡಿ, ದ್ವಿತೀಯ ಅಂದ್ರೆ ಯಾವುದು? ನಿಷೇಧ ಮುಖ. ನಿಷೇಧ ಮುಖ ಅಂದ್ರೆ ಯಾವುದು ಹಾಗೆಂದ್ರೆ ಚೈತ್ರ ಮೈತ್ರಯೋಹೋ ನಾಯಂ ಚೈತ್ರ, ಚೈತ್ರ ಮೈತ್ರರಲ್ಲಿ ಇವನು ಚೈತ್ರ ಅಲ್ಲ. ಹಾಗಂದ್ರೆ ಏನು ಗೊತ್ತಾಯ್ತು ನಮಗೆ? ನಾಯಂ ಚೈತ್ರ ಅಲ್ಲ ಅಂದ್ರೆ ಇವನು ಮೈತ್ರ ಅಂತ ಸ್ಪಷ್ಟ ಆಗ್ತದೆ ನೋಡಿ. ಇದು ನಿಷೇಧ ಮುಖವಾಗಿ ಹೇಳೋದು. ಹಾಗೆ ಇದು ಒಟ್ಟು ಪರಿಶೇಷ ಅಂದ್ರೆ ಇದು ಸ್ಪಷ್ಟ ಆಯ್ತಲ್ವಾ? ಇಯಮಪಿ ಅನುಮಾನಜನ್ಯ. ಈ ಒಂದು ಜ್ಞಾನ ಚೈತ್ರ ಮೈತ್ರರಲ್ಲಿ ಇವನು ಚೈತ್ರ ಅಂತ ಹೇಳಿದ್ರೆ ಬಂದ ಮೈತ್ರನ ಜ್ಞಾನ. ಚೈತ್ರ ಮೈತ್ರರಲ್ಲಿ ಇವನು ಚೈತ್ರ ಅಲ್ಲ ಅಂದ್ರೆ ನಮಗೆ ಇವನು ಮೈತ್ರ ಎಂಬ ಬಂದ ಜ್ಞಾನ. ಎರಡು ಜ್ಞಾನ ನಮಗೆ ಬಂತು. ಆದ್ರೆ ಡೈರೆಕ್ಟ್ ಆಗಿ ಇವನು ಮೈತ್ರ ಅಂತ ಕಂಠತಃ ಹೇಳಿಲ್ಲ. ಇಷ್ಟು ವ್ಯವಸ್ಥೆ ಅದು ಕೂಡ ಅನುಮಾನ ಅಂತ ಹೇಳ್ತಾರೆ ನೋಡಿ. ವಿಮತಃ ಮೈತ್ರ ನೋಡಿ, ಇದು ಪಕ್ಷ ಯಾವುದು? ವಿಮತ, ವಿವಾದಾಸ್ಪದವಾದದ್ದು. ಆ ವ್ಯಕ್ತಿ ಒಂದು ವ್ಯಕ್ತಿ XYZ, ಅವನ ಹೆಸರು ಗೊತ್ತಿಲ್ಲ, ಅವನು ಯಾರು ಚೈತ್ರನೋ ಮೈತ್ರನೋ ಅಂತ ವಿವಾದ ಇದೆ. ಎರಡು ಡೌಟ್ ಬಂತು. ಅದರಿಂದ ಪಕ್ಷ ಆಯ್ತು. ಪಕ್ಷ ಅಂತ ಹೇಳ್ಬೇಕಂದ್ರೆ ಡೌಟ್ ಇರ್ಬೇಕು, ಇದೋ ಅದೋ. ಸಾಧ್ಯ ಎಂಬುದು ಆ ಎರಡರಲ್ಲಿ ಯಾವ್ದೋ ಒಂದನ್ನು ಹೇಳಬೇಕು ನೋಡಿ. ವಿಮತಃ ಮೈತ್ರ, ವಿವಾದಾಸ್ಪದವಾದ ಈ ವ್ಯಕ್ತಿ ಮೈತ್ರನೇ ಆಗಿರ್ಬೇಕು. ಯಾಕೆ? ಚೈತ್ರ ಮೈತ್ರಯೋಹೋ ಅನ್ಯತರತ್ವೇ ಸತಿ ಅಚೈತ್ರತ್ವ ವ್ಯತಿರೇಕೇನ ಚೈತ್ರವತಿ ಇದು ಪ್ರಯೋಗ ಉಪಪತ್ತೇಹೇ ನೋಡಿ. ಚೈತ್ರ ಮೈತ್ರಯೋಹೋ ಅನ್ಯತರ ಅಂದ್ರೆ ಅವರಿಬ್ಬರಲ್ಲಿ ಒಬ್ಬನೇ ಆಗಿರ್ಬೇಕು. ಎರಡು ದಳ ಹೇಳ್ತಾ ಇದ್ದಾರೆ. ಚೈತ್ರ ಮೈತ್ರರಲ್ಲಿ ಒಬ್ಬನಾಗಿರ್ಬೇಕು ಮತ್ತು ಅವನಲ್ಲಿ ಏನಿರಬಾರ್ದು? ಚೈತ್ರತ್ವ ಇರಬಾರ್ದು. ಅಂದ್ರೆ ಯಾರದು? ಅಂದ್ರೆ ಮೈತ್ರನೇ. ನೋಡಿ, ಚೈತ್ರ ಮೈತ್ರಯೋ ನೋಡಿ, ಅಲ್ಲಿ ಮೂರನೇ ಇದಂತೂ ಇಲ್ಲವೇ ಇಲ್ಲ. ಇಲ್ಲಿರೋದೇ ಎರಡು. ಮೊದಲನೇ ದಳದಲ್ಲಿ ಎಷ್ಟು ಚೆನ್ನಾಗಿ ಆ ಸ್ಕೋಪ್ ಅನ್ನು ಡಿಫೈನ್ ಮಾಡ್ತಾರೆ ನೋಡಿ. ಚೈತ್ರ ಮೈತ್ರಯೋಹ ಅನ್ಯತರ, ಚೈತ್ರ ಮೈತ್ರರಲ್ಲಿ ಒಬ್ಬನೇ ಆಗಿರ್ಬೇಕು, ಮೂರನೇ ವ್ಯಕ್ತಿ ತರಬಾರದಲ್ಲಿ. ಇದು ಒಂದು ಕಂಡೀಷನ್. ಎರಡನೇ ಕಂಡೀಷನು ಚೈತ್ರತ್ವ, ಅವನು ಚೈತ್ರತ್ವ ಎನ್ನುವ ಧರ್ಮ ಅವನಲ್ಲಿ ಇರಬಾರ್ದು. ಅಂದ್ರೆ ಚೈತ್ರ ಎನ್ನುವ ಹೆಸರು ಇರಬಾರ್ದು ಅಂತ ಅಷ್ಟೇ ಅರ್ಥ ಆಯ್ತು. ಹಂಗಂದ್ರೆ ಏನಾಯ್ತು? ಯಾವುದು ಸಾಧ್ಯ ಆಯ್ತು? ಇವನು ಮೈತ್ರ, ವಿವಾದಾಸ್ಪದವಾದ ಇವ ಮೈತ್ರ ಅಂತ ಸಾಧ್ಯ. ಅದರಿಂದ ಇದು ಅನುಮಾನದಿಂದ ನಮಗೆ ಸಿದ್ಧ ಆಗ್ತದೆ. ವ್ಯತಿರೇಕೇನ ಚೈತ್ರವತ್, ಆಪೋಸಿಟ್ ಅಲ್ಲಿ ಚೈತ್ರದಂತೆ ಇವನು ಮೈತ್ರ ಅಲ್ಲ ಅಂತ ಹೇಳಿದ್ರೆ
ಇವನು ಚೈತ್ರ ಅಂತ ಹೇಳ್ತೀವಲ್ವಾ, ಹೇಗೆ ಅದೇ ಉದಾಹರಣೆ ನೋಡಿ, ಅದನ್ನೇ ಉದಾಹರಣೆಯಾಗಿ ಕೊಟ್ಬಿಟ್ಟು, ಇವನು ಚೈತ್ರ ಅಲ್ಲ, ಅದರಿಂದ ಇವನು ಮೈತ್ರ. ಅದಕ್ಕೆ ಉದಾಹರಣೆ ಏನು? ಇವನು ಮೈತ್ರ ಅಲ್ಲ, ಅದರಿಂದ ಇವನು ಚೈತ್ರ ಅಂತ ಹೇಳಿದಾಗೆ, ಅದನ್ನೇ ಕೊಟ್ಬಿಟ್ರು. ಹಾಗೆ ಇದು ಪ್ರಯೋಗ ಉಪಪತ್ತೇ ಘಟಾದ ವ್ಯಭಿಚಾರವಾರಣಾಯ ಸತಿ ಸತ್ಯಂತಂ. ಬರೀ ಚೈತ್ರ ಮೈತ್ರಿಯೋ ಅನ್ಯತರತ್ವೇ ಅಂತ ಹೇಳಿದರೆ ಘಟ ಮುಂತಾದವುಗಳಲ್ಲಿ ವಿಚಾರ ಬರುತ್ತದೆ. ಅದನ್ನ ಪರಿಹಾರ ಮಾಡುವುದಕ್ಕಾಗಿ ಸತಿ ಅಚೈತ್ರತ್ವ ಅಂದ್ರೆ ಚೈತ್ರತ್ವ ಇರಬಾರದು ಅಂತ ಅದನ್ನ ಸೇರಿಸಿದ್ದಾರೆ ಒಟ್ಟು. ಅರ್ಥ ಆಗಿದೆಯಾ ಇದು? ಇಲ್ಲಿ ಒಂದು ಪ್ರಶ್ನೆ, ಈ ಶೇಷ ಅಂದ್ರೆ ಉಳಿದಿದ್ದು ಅಂತ, ಪರಿಶೇಷ ಅಂದ್ರೆ ಅದೇ ಅರ್ಥವಾ ಅಥವಾ ಹೌದು, ಅದೇ ಅರ್ಥ. ಪರಿತಃ ಅಂದ್ರೆ ಚೆನ್ನಾಗಿ ಉಳಿದದ್ದು ಅಂತ, ಸುತ್ತಮುತ್ತ ಏನು ವಿಚಾರ ಮಾಡಿದ್ರು ಅದೇ ಉಳಿದದ್ದು ಅಂತ ಆಗ್ತದೆ ಅಂತ ಅರ್ಥ. ಉಪಕ್ರಮಾದೀನ್ಯಪಿ ಅನುಮಾನಾನ್ಯೇವ ಏತೇಷಾಂ ವಾಕ್ಯ ತಾತ್ಪರ್ಯ ಅನುಮಾಪಕತ್ವಾತ್. ಇನ್ನು ಉಪಕ್ರಮ ಉಪಸಂಹಾರ ಅಂತ ಅದನ್ನ ತಾತ್ಪರ್ಯ ಲಿಂಗ ಅಂತ ಕರೀತಾರೆ. ಉಪಕ್ರಮ ಉಪಸಂಹಾರ ಅಂದ್ರೆ ಇನ್ನೇನಿಲ್ಲ, ಒಂದು ಎಸ್ಸೆ ಬರಿತೀವಿ ಇಂಗ್ಲಿಷ್ ಅಲ್ಲಿ ಅಂತ ಇಟ್ಟುಕೊಳ್ಳಿ. ಫಸ್ಟ್ ಏನ್ ಬರಿತೀವಿ? ಒಂದು ಇಂಟ್ರೊಡಕ್ಷನ್ ಅಂತ ಕೊಡ್ತೀವಿ. ಒಂದು ಆರ್ಟಿಕಲ್ ಬರೆದ್ರೆ ಇಂಟ್ರೊಡಕ್ಷನ್ ಅದನ್ನ ಉಪಕ್ರಮ ಅಂತ ಕರಿತೀವಿ ಸಂಸ್ಕೃತದಲ್ಲಿ, ಅದನ್ನ ಉಪಕ್ರಮ. ಕೊನೆಯಲ್ಲಿ ಏನ್ ಬರಿತೀವಿ? ಕನ್ಕ್ಲೂಷನ್ ಅಂತ ಬರಿತೀವಿ. ಮಧ್ಯದಲ್ಲಿ ಬಾಡಿ ಇರುತ್ತದೆ. ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್ ಅಂತ ಇದು ಕ್ರಮ. ಸೊ ಇಂಟ್ರೊಡಕ್ಷನ್ ಅನ್ನ ಉಪಕ್ರಮ ಅಂತಾರೆ, ಕನ್ಕ್ಲೂಷನ್ ಅನ್ನ ಉಪಸಂಹಾರ ಅಂತ ಕರೀತಾರೆ. ಸೊ ಉಪಕ್ರಮ ಉಪಸಂಹಾರ ಅದನ್ನ ಇಟ್ಟುಕೊಂಡು ಆ ಬಾಡಿಯಲ್ಲಿ ಬಂದಿರುವ ವಿಚಾರ ಯಾರ ಬಗ್ಗೆ ಹೇಳ್ತಾ ಇದೆ ಅಂತ ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗ್ತದೆ. ಉದಾಹರಣೆಗೆ ನಾನು ಈ ಒಂದು ಆರ್ಟಿಕಲ್ ಅಲ್ಲಿ ಎಲಿಫೆಂಟ್ ಬಗ್ಗೆ ಹೇಳ್ತೇನೆ, ಇದು ಇಂಟ್ರೊಡಕ್ಷನ್. ಕನ್ಕ್ಲೂಷನ್ ಅಲ್ಲಿ ಈ ರೀತಿಯಾಗಿ ಆನೆಯ ವಿಚಾರವನ್ನು ನಾವು ನೋಡಿದ್ದೇವೆ, ಕನ್ಕ್ಲೂಡ್ ಮಾಡ್ತೀನಿ ತಿಳ್ಕೊಳ್ಳಿ. ಈಗ ತಾತ್ಪರ್ಯ ಆ ಮಧ್ಯದಲ್ಲಿ ಇರುವ ಆರ್ಟಿಕಲ್ ಇದೆಲ್ಲ ಬಾಡಿ, ಅದರದ್ದು ತಾತ್ಪರ್ಯ ಎಲ್ಲಿರ್ಬೇಕು? ಆನೆ ಬಗ್ಗೆ ಆನೆ ಬಗ್ಗೆ ಇರ್ಬೇಕು. ಯಾಕೆ? ಉಪಕ್ರಮದಲ್ಲೂ ಆನೆ ಬಗ್ಗೆ ಹೇಳಿದ್ದಾರೆ, ಉಪಸಂಹಾರದಲ್ಲೂ ಆನೆ ಬಗ್ಗೆ ಹೇಳಿದ್ದಾರೆ. ಮಧ್ಯದಲ್ಲಿ ಮಾತ್ರ ಸಿಂಹದ ಬಗ್ಗೆ ಹೇಳಿಕ್ಕಾಗ್ತದಾ? ಮಧ್ಯದಲ್ಲಿ ಬಂದ ವಿಷಯವೂ ಕೂಡ ಆನೆದ ಬಗ್ಗೆ ಎರಡಕ್ಕೂ ರೆಲೆವೆಂಟ್ ಆಗಿರ್ಬೇಕು. ಇದು ತಾತ್ಪರ್ಯ ಲಿಂಗ. ಹೇಳಿರ್ಬೋದು ಸಿಂಹದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಇರಬಹುದು, ನೋಡಿ ಸಿಂಹಕ್ಕಿಂತ ಆನೆ ದೊಡ್ಡದಾಗಿರುತ್ತದೆ ಅಂತ ಮಧ್ಯದಲ್ಲಿ ಸಿಂಹ ಪದ ಬಂದಿರ್ಬೋದು. ಹಂಗಂದ ಕೂಡ್ಲೆ ಈ ಆರ್ಟಿಕಲ್ ಸಿಂಹದ ಬಗ್ಗೆ ಹೇಳುತ್ತೆ ಅಂತ ಹೇಳಕ್ ಆಗ್ತದಾ? ಮತ್ತೆ ಹೆಂಗ್ ಡಿಸೈಡ್ ಮಾಡೋದು? ಈ ಆರ್ಟಿಕಲ್ ಯಾವ್ದ್ರ ಬಗ್ಗೆ ಹೇಳ್ತದೆ ಅಂತ ಡಿಸೈಡ್ ಮಾಡೋದು ಹೇಗೆ? ಉಪಕ್ರಮ ಉಪಸಂಹಾರ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ಅದರಿಂದ ಉಪಕ್ರಮ ಉಪಸಂಹಾರ ಇಟ್ಕೊಂಡು ನಾವು ತಿಳ್ಕೊತೀವಿ ಏನು ಈ ಒಂದು ವಿಚಾರ ಯಾರ ಬಗ್ಗೆ ಹೇಳ್ತಾ ಇದೆ. ಇದನ್ನ ಪ್ರಕರಣ ಅಂತಾನೆ ಹೇಳ್ಬೋದು, ಇದನ್ನ ಪ್ರಕರಣ ಅಂತ ಕರಿತೀವಿ. ಈ ಪ್ರಕರಣ ಆನೆ ಬಗ್ಗೆ ಹೇಳುವ ಪ್ರಕರಣ. ಆತರ ಒಂದೊಂದ ಬಗ್ಗೆ ಹೇಳ್ಕೊಂಡು ಹೋಗ್ಬೋದು. ಮೊದಲು ಆನೆ ಬಗ್ಗೆ, ಆಮೇಲೆ ಸಿಂಹದ ಬಗ್ಗೆ, ಈ ತರ ಒಂದೊಂದು ಪ್ರಾಣಿಯ ಬಗ್ಗೆ ಒಂದೊಂದು ರೈಟ್ ಅಪ್ ಕೊಡ್ತಾ ಹೋಗ್ಬೋದು. ಅದನ್ನ ಚಾಪ್ಟರ್ ಅಂತ ಕರಿತೀವಿ. ಪ್ರಕರಣ ಅಂದ್ರೆ ಚಾಪ್ಟರ್. ಸೊ ಅದರಿಂದ ಈ ಒಂದು ಉಪಕ್ರಮ ಉಪಸಂಹಾರದಿಂದ ಏನ್ ತಾತ್ಪರ್ಯ ಲಿಂಗ ಇದು ಯಾರ ಬಗ್ಗೆ ಹೇಳ್ತಾ ಇದೆ ಅಂತ ನಾವೇನ್ ಡಿಸೈಡ್ ಮಾಡ್ತೀವಿ, ಅದು ಕೂಡ ಅನುಮಾನದಿಂದಲೇ ನಮಗೆ ಬರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಏತೇಷಾಂ ವಾಕ್ಯ ತಾತ್ಪರ್ಯ ಅನುಮಾಪಕತ್ವ. ಯಾಕೆ? ಉಪಕ್ರಮದಲ್ಲಿ ನೋಡಿ ಹೇತು ನೋಡು, ಅದು ಅನುಮಾನದ ವಾಕ್ಯ ನೋಡಿ. ಇಲ್ಲಿ ಬಂದಿರುವ ಪ್ರಕರಣ ಇದು ಆನೆ ಬಗ್ಗೆ ಇದೆ. ಇಲ್ಲಿ ಬಂದಿರುವುದು ನಮಗೆ ಡೌಟ್, ಇದು ಆನೆ ಬಗ್ಗೆಯೋ ಬೇರೆ ಬಗ್ಗೆಯೋ ಹಾಗೆ. ಇಲ್ಲಿ ಬಂದಿರುವ ಒಂದು ರೈಟ್ ಅಪ್ ಆರ್ಟಿಕಲ್ ಇದು ಪಕ್ಷ, ವಿಮತಃ ಪಕ್ಷ ಬಂತು. ಏನಿದು? ಆನೆ ಬಗ್ಗೆ ಹೇಳ್ತಾ ಇದೆ. ಗಜಂ ಪ್ರತ್ಯೇವ ಅಸ್ತಿ, ಗಜಂ ಪ್ರತ್ಯೇವ ಅಸ್ತಿ ಅಂದ್ರೆ ಆನೆಯನ್ನೇ ಹೇಳ್ತಾ ಇದೆ. ಯಾಕೆ? ಉಪಕ್ರಮ ಉಪಸಂಹಾರವು ಗಜ ನಿರ್ದಿಷ್ಟತ್ವ. ಉಪಕ್ರಮ ಉಪಸಂಹಾರದಲ್ಲಿ ಆನೆ ಬಗ್ಗೆ ಹೇಳಿರೋದ್ರಿಂದ ಈ ಒಂದು ರೈಟ್ ಅಪ್ ಕೂಡ ಆನೆ ಬಗ್ಗೆ ಇರಬೇಕು, ಬೇರೆ ಪ್ರಾಣಿಯ ಬಗ್ಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವೇನ್ ಮಾಡ್ತೀವಿ? ಅನುಮಾನದಿಂದ ತಿಳಿತೀವಿ. ನೋಡಿ, ನಮಗೆ ಅನುಮಾನದ ಪ್ರಯೋಗ ಏನು ಅಂತ ನಮಗೆ ಎಷ್ಟು ಚೆನ್ನಾಗಿ ಗೊತ್ತಾಗ್ತದೆ ನೋಡಿ. ಹೇಳ್ತಾ ಹೇಳ್ತಾ ಒಂದು ಉಪಮಾನ ನೋಡಿದಾಗಲೂ ಸರಿ, ಒಂದು ರೆಸಿಡ್ಯೂಲ್ ಅಂದ್ರೆ ಬ್ಯಾಲೆನ್ಸ್ ಅನ್ನು ನೋಡಿದಾಗಲೂ ಸರಿ, ಅಥವಾ ಇಂಟ್ರೊಡಕ್ಷನ್ ಅಥವಾ ಒಂದು ಸಮ್ಮರಿ ಅಥವಾ ಕನ್ಕ್ಲೂಷನ್ ಅದನ್ನ ಇಟ್ಕೊಂಡು
ಈ ಒಂದು ಚಾಪ್ಟರ್ ಇದರ ಬಗ್ಗೆ ಹೇಳ್ತಾ ಇದೆ ಅಂತ ತೀರ್ಮಾನ ಮಾಡುವುದ್ರಲ್ಲಿ ಎಲ್ಲ ಕಡೆ ನಾವು ಯಾವ್ದನ್ನ ಬಳಸ್ತೀವಿ, ಯಾವ ಪ್ರಮಾಣ ಅದು ಅನುಮಾನ, ಅನುಮಾನದ ಪ್ರಾಕ್ಟಿಕಲ್ ಅನುಮಾನ ಅಪ್ಲಿಕೇಶನ್ ಪ್ರಮಾಣವೇ ನಾವು ಬಳಸ್ತೀವಿ ಅದನ್ನು ಹೇಳಿಕ್ಕೆ ಹೊರಟರು. ಇದೇ ರೀತಿಯಾಗಿ ಅನಿರ್ದಿಷ್ಟ ವಕ್ತೃಕಂ ಪ್ರವಾದ ಪಾರಂಪರ್ಯಂ ಐತಿಹ್ಯಂ ಯಥಾ ಅತ್ರ ವಟೆ ಅಂತ ಇದೆ. ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ ಶ್ರೀ ಹರೇ.